ಬನ್ನೇರುಘಟ್ಟ ಉದ್ಯಾನವನದ ಅಧಿಕಾರಿಗಳ ವಿರುದ್ಧ ಪ್ರಾಣಿ ಪ್ರಿಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಕೂಡ ಒಂದು ಚಿರತೆ ಸಾವಿಗೆ ಸಂಬಂಧಪಟ್ಟಂತೆ. ಯಾವುದು ಅದು ಚಿರತೆ? ಆ ಚಿರತೆಗೂ ಮತ್ತು ಮಹಾರಾಜರ ಸಂಸ್ಥಾನಕ್ಕೂ ಏನು ಸಂಬಂಧ ಇದೆ? ಎಲ್ಲದರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಮೈಸೂರು ಮಹಾರಾಜರಿಂದ ರಕ್ಷಿಸಲ್ಪಟ್ಟ ಹೆಣ್ಣು ಚಿರತೆ ಶ್ಯಾಡೋ ದಿಢೀರ್ ಸಾವು. 3 ತಿಂಗಳಲ್ಲಿ ಚಿರತೆ, ಹುಲಿ ಸಹಿತ 20 ಅಪರೂಪದ ಪ್ರಾಣಿಗಳ ಸರಣಿ ಸಾವು. ಬನ್ನೇರುಘಟ್ಟ ಉದ್ಯಾನವನದ ಅಧಿಕಾರಿಗಳ ವಿರುದ್ಧ ಪ್ರಾಣಿ ಪ್ರಿಯರ ಆಕ್ರೋಶ. ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ರೆಸ್ಕ್ಯೂ ಸೆಂಟರ್ನಲ್ಲಿದ್ದ ಆರೋಗ್ಯವಾಗಿದ್ದ ಹೆಣ್ಣು ಚಿರತೆ ಶ್ಯಾಡೋ ದಿಢೀರ್ ಸಾವನ್ನಪ್ಪಿದೆ. 2011ರಲ್ಲಿ ಮೈಸೂರು ಮಹಾರಾಜರ ಕುಟುಂಬದಿಂದ ಬಂಡೀಪುರ ಅರಣ್ಯದಲ್ಲಿ ಸಂರಕ್ಷಿಸಲ್ಪಟ್ಟು ಬಳಿಕ ಮೈಸೂರು, ನಂತರ ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ರವಾನಿಸಿದ್ದ ಶ್ಯಾಡೋ ಚಿರತೆ ಪಬ್ಲಿಕ್ ಫ್ರೆಂಡ್ಲಿಯಾಗಿ ಪ್ರವಾಸಿಗರ ಆಕರ್ಷಣೆಯಾಗಿತ್ತು. ಹಾಗಾಗಿಯೇ ಮುಂಜಾಗ್ರತಾ ಕ್ರಮವಾಗಿ ಬಂಡೀಪುರದಿಂದ ಬೆಂಗಳೂರಿಗೆ ಶ್ಯಾಡೋ ಚಿರತೆಯನ್ನ ಸ್ಥಳಾಂತರ ಮಾಡಲಾಗಿತ್ತು. ಆದರೆ ಆರೋಗ್ಯವಾಗಿದ್ದ ಚಿರತೆ ಸಾವಿಗೆ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಅನುಭವ ಇಲ್ಲದ ವೈದ್ಯರು ಮತ್ತು ಅಧಿಕಾರಿಗಳ ನಡುವಿನ ಭಿನ್ನಾಭಿಪ್ರಾಯಗಳೇ ಕಾರಣ ಅಂತ ಪ್ರಾಣಿ ಪ್ರಿಯರ ಆರೋಪವಾಗಿದೆ. ಏನು ಇತ್ತೀಚೆಗೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸರಣಿ ಸಾವುಗಳ ಪ್ರಕರಣ ಬಹಳ ಹೆಚ್ಚಾಗ್ತಾ ಇದೆ. ಪ್ರಾಣಿಗಳು ಬಹಳಷ್ಟು ಸಾಯ್ತಾ ಇದ್ದಾವೆ. ಇದು ಯಾಕೆ ಹೀಗೆ ಪ್ರಾಣಿಗಳು ಸಾಯ್ತಾ ಇದ್ದಾವೆ ಅಂತ ಮೂಲ ಹುಡುಕ್ತಾ ಹೋದ್ರೆ ಇಲ್ಲಿನ ಕಾರ್ಯ ನಿರ್ವಹಿಸ್ತಾ ಇರ್ತಕ್ಕಂಥ ಆರೋಗ್ಯ ವಿಚಾರಿಸೋಕ್ಕಂಥ ಸಿಬ್ಬಂದಿಗಳು ಎಲ್ಲ ಹೊಸಬರು. ಅವ್ರಿಗೆ ಏನೂ ಗೊತ್ತಿಲ್ಲ. ಅಂದರೆ ಗೂಗಲಲ್ಲಿ ಚೆಕ್ ಮಾಡಿಬಿಟ್ಟು ಇಂಜೆಕ್ಷನ್ ಕೊಡ್ತಾರೆ, ಗೂಗಲಲ್ಲಿ ಚೆಕ್ ಮಾಡಿ ಔಷಧಿ ಕೊಡ್ತಾರೆ. ಅಂದರೆ ಇದು ಎಷ್ಟು ಮಟ್ಟಿಗೆ ಸರಿ? ಇದು ಒಂದು ಜೀವದ ಜೊತೆ ಚೆಲ್ಲಾಟ ಆಡಬಾರ್ದು. ಇತ್ತೀಚೆಗೆ ಬಹಳಷ್ಟು ಪ್ರಾಣಿಗಳು ಸತ್ತೋದ್ವು. ಈಗ ಹೊಸದಾಗಿ 2 ದಿನಗಳ ಹಿಂದೆ ಶ್ಯಾಡೋ ಅನ್ನೋ ಒಂದು ಚಿರತೆ ಸತ್ತೋಗಿದೆ. ಅದು ಮೈಸೂರು ಮಹಾರಾಜರು ಇಲ್ಲಿಗೆ ಕೊಟ್ಟಿರ್ತಕ್ಕಂಥ ಒಂದು ಚಿರತೆ. ಆ ಚಿರತೆಗೆ ಒಂದು ಹಿನ್ನೆಲೆ ಇತ್ತು, ಅದಕ್ಕೊಂದು ಇತಿಹಾಸ ಇತ್ತು, ಒಂದು ಇನ್ಸ್ಪಿರೇಷನ್ ಇತ್ತು. ಅಂಥ ಚಿರತೆ ಇವತ್ತು 10 ವರ್ಷ ಚಿರತೆ ಮೃತಪಟ್ಟಿದೆ. ಅಂದರೆ ಅದಕ್ಕೆ ವೈದ್ಯಕೀಯರು ಯಾವ ರೀತಿ ವೈದ್ಯಕೀಯ ಚಿಕಿತ್ಸೆ ನೀಡ್ತಾ ಇದ್ದಾರೆ? ಬಂಡೀಪುರದಿಂದ 2011ರಲ್ಲಿ ನಮಗೊಂದು ಚಿರತೆಯನ್ನು ಕಳಿಸ್ಕೊಡ್ತಾರೆ. ಅದು ಮೈಸೂರು ಝೂ ಇಂದ, ಆಮೇಲೆ ಮೈಸೂರು ಝೂ ಇಂದ ಇಲ್ಲಿಗೆ ಬನ್ನೇರುಘಟ್ಟಕ್ಕೆ ಬರುತ್ತದೆ. ಶ್ಯಾಡೋ ಅಂತ ಹೇಳಿ ಅದರ ಹೆಸರು. ಅದು ನಿನ್ನೆ ನಮ್ಮ ಬನ್ನೇರುಘಟ್ಟ ಬಯಾಲಜಿಕಲ್ ಪಾರ್ಕಲ್ಲಿ ತೀರೋಗಿದೆ. ಸೊ ನಮ್ಮ ಹತ್ರ ಆ್ಯಕ್ಚುಲಿ 2500 ಪ್ರಾಣಿಗಳ ಹತ್ರ ಇತ್ತು. ಇವಾಗ ಸುಮಾರು 2200 ಹತ್ರ ಇದೆ. ಸೊ ಇಷ್ಟು ಪ್ರಾಣಿಗಳನ್ನ ನಾವು ಮ್ಯಾನೇಜ್ ಮಾಡಲಿಕ್ಕೆ ನಮ್ಮ ಹತ್ರ ಒಬ್ಬರೇ ಡಾಕ್ಟರ್ ಸದ್ಯಕ್ಕೆ ಇದ್ದಾರೆ, ವೆಟನರಿ ಆಫೀಸರ್ ಒಬ್ಬರು ಇದ್ದಾರೆ. ಸೊ ಹಾಗಾಗಿ ಅದು ತುಂಬ ಒಂದು ವರ್ಕ್ ಪ್ರೆಷರ್ ತುಂಬ ಜಾಸ್ತಿ ಇದೆ. ಸೊ ಈ ಒಂದು ವಿಷಯವನ್ನು ನಾವು ನಮ್ಮ ಹಿರಿಯ ಅಧಿಕಾರಿಗಳಿಗೂ ಕೂಡ ತಲುಪಿಸಿದ್ವಿ, ಮತ್ತು ಮಾನ್ಯ ಅರಣ್ಯ ಮಂತ್ರಿಗಳಿಗೂ ಕೂಡ ಹೇಳಿದ್ವಿ. ಇಮಿಡಿಯೇಟಾಗಿ 2 ಡಾಕ್ಟರ್ಗಳನ್ನ ನೀವು ಕಾಂಟ್ರಾಕ್ಟ್ ಮುಖಾಂತರದಲ್ಲಿ ತಗೋಬೇಕು ಅಂತ ಹೇಳಿ ನಮಗೆ ಸೂಚನೆ ಆಗಿದೆ. ಅದ ಪ್ರಕಾರ ನಾವು ಈಗ ಬಯೋಡೇಟಾಸನ್ನು ಕಲೆಕ್ಟ್ ಮಾಡಿ ಈಗ ವಾಕಿನ್ ಇಂಟರ್ವ್ಯೂನ ಮೆಂಬರ್ ಸೆಕ್ರೆಟರಿ ಸಾಹೇಬರ ಮುಂದೆ ಮಾಡೋ ಥರ ಒಂದು ಸಭೆಯನ್ನು ಕರೀತಾ ಇದ್ವಿ. ಈ ವಾರದಲ್ಲಿ ಅದಾಗೋಗುತ್ತೆ. 2000ಕ್ಕೂ ಅಧಿಕ ಅಪರೂಪದ ವನ್ಯಜೀವಿಗಳ ತಾಣವಾಗಿರುವ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಿಂದ ವರ್ಷಕ್ಕೆ 50 ಕೋಟಿಗೂ ಅಧಿಕ ಹಣ ಸಂಗ್ರಹವಾಗುತ್ತಿದೆ. ಆದರೆ ಪ್ರಾಣಿಗಳ ಪಾಲನೆ ಪೋಷಣೆಗೆ ಇರೋದು ಓರ್ವ ವೈದ್ಯ ಮಾತ್ರ, ಅದು ಕೂಡ ಅನನುಭವಿ ಎನ್ನಲಾಗುತ್ತಿದೆ. ನುರಿತ ವೈದ್ಯರ ಜೊತೆಗೆ 2 RFO ಮತ್ತು ಡೆಪ್ಯೂಟಿ ಡೈರೆಕ್ಟರ್ ಹುದ್ದೆ ಖಾಲಿ ಇದೆ. DRFOಗಳಿಗೆ ಹೆಚ್ಚುವರಿ ಜವಾಬ್ದಾರಿ ನೀಡಿ ಒತ್ತಡದಲ್ಲಿ ಕೆಲಸ ಮಾಡಿಸಲಾಗುತ್ತಿದೆ. ಅಲ್ಲದೆ 2024-25ನೇ ಸಾಲಿನಲ್ಲಿ 15 ಕೋಟಿಗೂ ಅಧಿಕ ಹಣವನ್ನ ಕಚೇರಿ ಸೇರಿದಂತೆ ಅನಗತ್ಯ ಕಾಮಗಾರಿಗಳಿಗೆ ಹಣ ದುರ್ಬಳಕೆ ಮಾಡಲಾಗುತ್ತಿದೆ. ಈ ಬಗ್ಗೆ ಪ್ರಶ್ನಿಸಿದ್ರೆ 2000ಕ್ಕೂ ಅಧಿಕ ಪ್ರಾಣಿಗಳಿರುವ ಉದ್ಯಾನವನದಲ್ಲಿ ವರ್ಷಕ್ಕೆ 100ಕ್ಕೂ ಅಧಿಕ ಪ್ರಾಣಿಗಳು ಸಾಯುವುದು ಸರ್ವೇ ಸಾಮಾನ್ಯವಾಗಿದೆ ಅಂತ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಕಾರ್ಯನಿರ್ವಾಹಕ ನಿರ್ದೇಶಕ ಸೂರ್ಯ ಸೇನ್ ಸಮರ್ಥಿಸಿಕೊಂಡಿದ್ದಾರೆ. ಸೊ ಅದು ಆ್ಯಕ್ಚುಲಿ ಏನಿದೆ, ವೆದರ್ದು ಒಂದು ಆಲ್ರೆಡಿ ಒಂದು ಆಯ್ಕೆ ಮಾಡಲಿಕ್ಕೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಆಯ್ಕೆ ಮಾಡಲಿಕ್ಕೆ ರೆಡಿ ಮುಂದೆ ಬಂದಿದ್ದಾರೆ. ಅದು ಒಂದು ಆಗ್ತಾ ಇದೆ. ಇನ್ನೊಂದು ಏನಾಗ್ತಿದೆ, ಒಂದು ಭಾಳ ಇಂಟರ್ನ್ಯಾಷನಲ್ ಲೆವೆಲ್ದು ಒಂದು ಹಾಸ್ಪಿಟಲ್, ಜೂ ಹಾಸ್ಪಿಟಲ್ ನಮ್ಮ CSR ಜೊತೆಯಲ್ಲಿ ಕಟ್ಟಬೇಕಂತ ಹೇಳಿ ಇಡೀ ಪ್ರಯತ್ನ ಪಡಿತಾ ಇದ್ದಾರೆ. ಸೊ ಅದರಲ್ಲಿ ಕೆಲವು ಸಂಸ್ಥೆಗಳು ಮುಂದೆ ಕೂಡ ಬಂದಿದ್ದಾರೆ. ಸೊ ಶೀಘ್ರದಲ್ಲಿ ಇಲ್ಲಿಗೆ ಒಂದು ನಮ್ಮ ಎಲ್ಲ ಸರ್ಕಾರ ಮಾರ್ಗದರ್ಶನದಲ್ಲಿ ಮತ್ತು ಇಡೀ ಅವರದ್ದು ನೇತೃತ್ವದಲ್ಲಿ ಒಂದು ಒಳ್ಳೆ ಹಾಸ್ಪಿಟಲ್ ಆಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಆಗುತ್ತೆ. ಒಟ್ನಲ್ಲಿ ಅಪರೂಪದ ಪ್ರಾಣಿಗಳ ಆಶ್ರಯ ತಾಣವಾಗಿರುವ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಪ್ರಾಣಿಗಳ ಪಾಲನೆ ಪೋಷಣೆಗೆ ಹೆಚ್ಚು ಗಮನ ನೀಡಬೇಕಿದ್ದ ಅಧಿಕಾರಿಗಳು ಕಾಮಗಾರಿಗಳತ್ತ ಗಮನ ಹರಿಸುತ್ತಿರುವುದು ವಿಪರ್ಯಾಸವೇ ಸರಿ. ಅಂಬರೀಶ್, ಪಬ್ಲಿಕ್ ಟಿವಿ, ಆನೇಕಲ್.